ಅನಿವಾರ್ಯ ಎಂಬ ಮಾತಿನಂತೆ ಇಷ್ಟು ವರ್ಷ ನಾವು ಈ ಶಾಲೆಯೊಳಗೆ ಕಲಿತು ಇವತ್ತು ಬಿಟ್ಟು ಹೊಲತ್ತೀವಿ. ನಮಗೆ ಭಾಳ ದುಃಖ ಆಲತ್ತದ. ತಂದೆಯ ಕೋಪ ನಮ್ಮ ಜೀವನದ ದಾರಿಯನ್ನು ತೋರಿಸ್ತದ. ತಾಯಿಯ ಕೋಪ ನಮ್ಮ ಹೊಟ್ಟೆಯ ಹಸಿವನ್ನು ನೀಗಿಸ್ತದ. ಗುರುವಿನ ಕೋಪ ನಮಗೆ ವಿದ್ಯೆಯನ್ನು ಕಲಿಸ್ತದ. ಹಾಗೆ ಶತ್ರುವಿನ ಕೋಪ ನಮ್ಮ ಚಾಣಾಕ್ಷತೆಯನ್ನು ಹೆಚ್ಚಿಸ್ತದ. ಇಷ್ಟು ದಿನ ನಾವು ಮಣ್ಣಿನ ಒಂದು ಹೆಂಟೆಯಂತೆ ಬಂದ ವಿದ್ಯಾರ್ಥಿಗಳನ್ನು ತಮ್ಮ ಸಹನೆ, ಕರುಣೆ, ಪ್ರೀತಿಯ ಮೂಲಕ ಒಂದು ಮೂರ್ತಿಯನ್ನಾಗಿ, ಶಿಲೆಯನ್ನಾಗಿ ಮಾಡಿದಂಥ ಗುರುಗಳಿಗೆ ವಂದನೆಗಳು. ಹಾಗೆ ಕಾಗುಣಿತ ತಪ್ಪಾಯಿತು ಅಂತ ಮತ್ತೆ ಅದನ್ನೇ ಬರೆಸಿ ನಮ್ಮ ಅಕ್ಷರವನ್ನು ದುಂಡಾಗಿ ಕಲಿಸಿದಂಥ ಕನ್ನಡ ಗುರುಗಳಿಗೂ ಹಾಗೂ ಹಿಂದಿ ಗುರುಗಳಿಗೂ ವಂದನೆಗಳು. ನಮ್ಮ ಭಾಷೆಯನ್ನು ಪ್ರೀತಿಸಿ ಬೇರೆ ಭಾಷೆಯನ್ನು ಗೌರವಿಸಿ ಎಂದು ಕಲಿಸಿಕೊಟ್ಟಂಥ ಇಂಗ್ಲಿಷ್ ಗುರುಗಳಿಗೂ ವಂದನೆಗಳು. ಮೇಲಕ್ಕೆ ಏರಿದ್ದು ಕೆಳಕ್ಕೆ ಇಳಿಯಲೇಬೇಕು ಎಂಬುದು ಗುರುತ್ವಾಕರ್ಷಣೆ ನಿಯಮ ಮಾತ್ರವಲ್ಲ, ಅದು ನಮ್ಮ ಜೀವನದ ನಿಯಮವೂ ಕೂಡ ಎಂದು ಹೇಳಿದ ವಿಜ್ಞಾನ ಗುರುಗಳಿಗೂ ವಂದನೆಗಳು. ಕಳೆದುಕೊಂಡಿದ್ದಕ್ಕೆ ಕೊರಗಬೇಡ, ಪಡೆದುಕೊಳ್ಳುವಾಗ ಮರೆಯಬೇಡ ಎಂದು ಹೇಳಿದ ಗಣಿತ ಗುರುಗಳಿಗೂ ವಂದನೆಗಳು. ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರೆ ಎಂದು ಹೇಳಿದ ಸಮಾಜ ಶಿಕ್ಷಕಿಗೂ ವಂದನೆಗಳು. 2 ವರ್ಷದ ನನ್ನ ಅನಿಸಿಕೆಗಳನ್ನು ಹೇಳಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಗುರುಗಳಿಗೆ ಧನ್ಯವಾದಗಳು.